ಜೊತೆಯಲ್ಲಿ ನನ್ನ ಶಾಸಕ ಮಿತ್ರರಾಗಿರುವಂತಹ ಹೊರಗಿನ ಶಾಸಕರಂತಹ ಡಾಕ್ಟರ್ ಮಂತರ್ಗೌಡರು, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ರಾಜೇಶ್ ಗಂಜಿರವರು, ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಅಂತ ಸದಾಶಿವ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತಹ ರಮೇಶ್ ಶೆಟ್ಟಿರವರು, ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ನವಾಜ್ ಅವರು, ಉಪಾಧ್ಯಕ್ಷ ಅಂತ ಬಚ್ಚಿರವರು, ಮಾಜಿ ರಾಜ್ಯ ಉಪಾಧ್ಯಕ್ಷ ಆಗಿರುವಂತಹ ಸುಯಲ್ ಅಂದಕ್ ಅವರು, ನಮ್ಮ ಜಿಲ್ಲೆ ಅಧ್ಯಕ್ಷ ಆಗಿದ್ದ ಶೇಖರ್ ಅವರು ಉಪಸ್ಥಿತರಿದ್ದಾರೆ. ನೀತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ತದನಂತರ ಹಲವಾರು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಆತ್ಮಹತ್ಯೆ, ಸಾವು, ಹೀಗೆ ಪ್ರತಿಭಟಿಸಿದಂತ ಆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸ್ ಬಲಪ್ರಯೋಗ ಮಾಡಿಕೊಂಡು ಲಾಠಿಯಲ್ಲಿ ಹೊಡೆಯುವಂಥದ್ದು, ಇದರ ಜೊತೆಯಲ್ಲಿ ಬಹುಶಃ ಪೊಲೀಸರ ಜೊತೆಯಲ್ಲಿ ಕೆಲವು ಸ್ಥಳೀಯರು ಕೂಡ ಇವತ್ತು ಸೇರಿ ಇವತ್ತು ಹೊಡೆಯುವಂತಹ ಒಂದು ದೃಶ್ಯಗಳು, ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂತಹ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಹ ರಾಜ್ಯದ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮೇಲೆ ಇವತ್ತು ಅವರನ್ನು ಅವರನ್ನು ಬಂಧಿಸಿ ಬಹುಶಃ ಅವರ ವಿರುದ್ಧ ಕ್ರಮ ತಗೊಂಡನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸುತ್ತೇವೆ. ಬಹುಶಃ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರ ಆ ನೋವಿಗೆ ಇವತ್ತು ಧ್ವನಿಯಾಗಿ ನಿಂತಹ ಮತ್ತು ಪ್ರತಿಭಟಿಸುವಂತಹ ವಿರುದ್ಧ ಈ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಿರುವುದು ಇದು ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅತ್ಯಂತ ದೊಡ್ಡ ಅಪಪ್ರಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂಡ ಈ ಸಂಬಂಧಪಟ್ಟಾಗ ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡ್ಲಿಕ್ಕೆ ಹೋದ್ರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ವ್ಯರ್ಥ ಮಾಡ್ತಾರೆ ಅಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೆ ಇಲ್ವಾ? ಸುಧಾರಣೆ ಆಗದಂತ ದೇಶ ಎಲ್ಲಿಯಾದ್ರೂ ಇವತ್ತು ಅಭಿವೃದ್ಧಿ ಆಗಿದ್ದೇ ಇದೆಯಾ? ಎಲ್ಲ ಕೂಡ ಇವತ್ತು ಕೇಂದ್ರ ಸರ್ಕಾರ ಕೊಡ್ಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೆ ಒಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕ್ ಸಂಬಂಧಪಟ್ಟ ಹಾಗೆ ನೀಟಿನ ಯಾರು ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದ್ರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳುವುದು ತಪ್ಪ? ಆದ್ರೆ ಯಾರಿಗೆ ಅದ್ರ ಜವಾಬ್ದಾರಿ ಇಲ್ವಾ? ಈ ದೇಶದಲ್ಲಿ ಏನ್ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಮಾಡಿಕೊಂಡು ಹೋಗ್ಬೋದಾ? ಯಾವಾಗ ಅನ್ಯಾಯವೇ ಕಾನೂನು ಆಗ್ತದೆ, ಅನ್ಯಾಯವೇ ಕಾನೂನು ಅಂತ ಆದ್ರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ ಬಿಜೆಪಿ ಕೇಂದ್ರ ಸರ್ಕಾರ ಮಾಡುವಂತ ಎಲ್ಲ ಅನ್ಯಾಯವೇ ಅದು ಕಾನೂನು ಅಂತ ನಾವು ಪರಿಗಣಿಸಲಿಕ್ಕೆ ಸರ್ಕಾರ ಹೋದ್ರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ, ಮ್ಯಾಂಡೇಟರಿ ಹಾಗೆ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಈ ದೇಶದಲ್ಲಿ ಪ್ರತಿಭಟನೆ ಆಗದೆ ಏನಾದ್ರು ಒಂದು ಆಗಿದೆಯಾ? ಆದ ಕಾರಣ ಬಹುಶಃ ಇವತ್ತು ಆ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿ ಅವರು, ಇನ್ನಿತರ ಮುಖಂಡರು ಅವರ ಹೋರಾಟದ ಬೇಡಿಕೆ ಏನಿದೆ, ಒಂದು ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು. ಎರಡು, ಆ ಸಹೋದರ ಮತ್ತು ಸಹೋದರಿಯರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ
ಮಾನಸಿಕ ಆಘಾತಕ್ಕೆ ಒಳಪಟ್ಟು ಯಾರು ಇವತ್ತು ತೀರಿ ಹೋಗಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಈ ಬೇಡಿಕೆಯಲ್ಲಿ ಏನು ತಪ್ಪಿದೆ? ಇದು ಅವರ ಬಹುಶಃ ಅಲ್ಲಿಯ ನಾಯಕರು ಮತ್ತು ರಾಹುಲ್ ಗಾಂಧೀಜಿ ಬೇಡಿಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಅವರ ಪೋಷಕ ಮತ್ತು ರಕ್ಷಕರ ಇದು ಬೇಡಿಕೆ ಇವತ್ತು ಆಗಿದೆ. ಇದನ್ನು ಈಡೇರಿಸಲೇಬೇಕು. ಇದು ಈಡೇರಿಸುವ ತನಕ ಇದು ಹೋರಾಟ ಖಂಡಿತವಾಗಿ ದೇಶದಲ್ಲಿಗೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇವತ್ತೊಂದು ಹೊರಗೆ ಚರ್ಚೆ ಮಾಡ್ಲಿಕ್ಕೂ ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡ್ಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದದ್ದು, ಈ ದೇಶದಲ್ಲಿ ಇವತ್ತು ಸಂವಿಧಾನಬದ್ಧ ಮತ್ತು BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾದ ಆಡಳಿತ ಇವತ್ತು ನಡೆಸ್ತಾ ಇವತ್ತು ಇದೆ ಅಂತ ಹೇಳಿ. ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡ್ಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ KJ ಜಾರ್ಜ್ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ಕೇಳಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರ ರಾಜೀನಾಮೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲ ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. KJ ಜಾರ್ಜ್ ಅವರ ಅಪರಾಧ ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮ್ಗೆ ಈ ನೈತಿಕತೆ ಯಾಕಿಲ್ಲ ಬಿಜೆಪಿ ಅವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಬಡ್ದು ನೀವು ವಿದ್ಯಾರ್ಥಿಗಳ ಗಾಯದ ಮೇಲೆ ಮತ್ತೆ ನೀವು ಮನೆ ಮಾಡ್ತಾ ಬರ್ತಿರಲ್ಲ, ಇದು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟ್ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಿದ್ದಾರೆ, ಇದು ಬರೀ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡದಂತ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ದೇಶದ ಭವಿಷ್ಯ ದಿನಗಳಲ್ಲಿ ನಮ್ಮ ದೇಶ ಸತ್ತಲ್ಲಿ ಬರುವಂತ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂತ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂತ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋದು ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀತಿ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದಂತ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದು, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗ ಏನಾದ್ರು ಆಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ತಪ್ಪಾಗಿರ್ಲಿಲ್ಲ, ಅಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟ್ಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದ ವಿರುದ್ಧ ನಡೆಸುವಂತ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂತ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದ ಮೌನವನ್ನು ಮುರಿಬೇಕು. ಬಿಜೆಪಿಯವರು ಎದೆ ತಟ್ಟಿ ಹೇಳ್ಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದ್ರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಬರೀತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಕಾರಣದಿಂದ ಈ ಒಂದು ಹಿಂಸಾಚಾರ ಆಯಿತು, ಆಡಿಕೆ ಆರೋಪ ಮಾಡ್ತಿದ್ದಾರೆ. ಆರೋಪ ಎಲ್ಲ ಬದಿಗಿಲ್ವಾ? ಈಗ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ 20 ಜನ ತೀರಿ ಹೋಗಿದ್ದಾರೆ ಇಲ್ವಾ ವಿದ್ಯಾರ್ಥಿಗಳು? ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ ಮತ್ತು ಕುಟುಂಬದ ಒತ್ತಡ ಇದ್ದಾರೆ ಇಲ್ವಾ? ಇದಕ್ಕೆ ನೈತಿಕವಾದ ಜವಾಬ್ದಾರಿ ಯಾರು? ಯಾಕೆ ತಡ ಮಾಡಿದ ಕಾರಣ ಅಲ್ವಾ ಈ ಪ್ರತಿಭಟನೆ ಆಗುವಂತದ್ದು? ಪ್ರಧಾನಮಂತ್ರಿಗಳು ಮತ್ತು ಈ ಕೇಂದ್ರ ಸರ್ಕಾರ ಸೂಕ್ತವಾದ ಸಮಯದಲ್ಲಿ ಎದ್ದು ನಿಂತು ಆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿದ್ರೆ ಇದೆಲ್ಲ ಪರಿಸ್ಥಿತಿ ಬರ್ಲಿಕ್ಕೆ ಉಂಟಾ? ಈ ದೇಶದ ಏನು ಕೂಡ ಆದ್ರೆ ಸುಮ್ಮನೆ ಇರಬೇಕು, ಯಾರು ಪ್ರತಿಭಟನೆ ಮಾಡಬಾರ್ದು. ಪ್ರತಿಭಟನೆ ಮಾಡಿದ ನಂತರ ಪ್ರತಿಭಟನೆ ಕಾರಣದಿಂದ ಆಯ್ತು. ಯಾಕೆ ಪ್ರತಿಭಟನೆ? ನಾನು ಹೇಳಿದೆ ಅಲ್ಲ, ಅನ್ಯಾಯವೇ ಈ ದೇಶದಲ್ಲಿ ಅನ್ಯಾಯವೇ ಕಾನೂನು ಆಗುವುದಾದ್ರೆ ಪ್ರತಿಭಟನೆ ಈ ದೇಶ ಜನ ಕರ್ತವ್ಯವಾಗ್ತದೆ. ಅವಾಗ ಪ್ರತಿಯೊಂದಕ್ಕೂ ಕೂಡ ಇದ್ದು ಪ್ರತಿಭಟನೆ ಬರ್ತಾರೆ. ಆ ಪಂಜಾಬಿನ ರೈತರು ಪ್ರತಿಭಟನೆ ಕೂತ್ಕೊಂಡು ಅದಕ್ಕೆ ಏನ್ ಹೇಳಿದ್ರು, ಯಾರ್ಯಾರಂತ ಹೇಳಿ ಅವರ ಮೇಲೆ ಟ್ರ್ಯಾಕ್ ಓಡಿಸುವುದು, ಅವ್ರು ಯಾರು ಫೋಟೋ ಗೆಲ್ಲಿ ಹೇಳುವುದು, ಈ ರೀತಿ ಮಾಡಿದ್ರು. ಇವರು ಮಾಡಿದ್ರೆ ಯಾರು ಹೊರಗೆ ಈ ರೀತಿ ಆದ್ರೆ ಹೊರಗಿನವರಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಗುಪ್ತಚರ ಇಲ್ವಾ? ಏನಾಗಿದೆ ಗುಪ್ತಚರ ಎಲ್ಲ ಹೋಗಿದೆಯಾ ಅವ್ರ ಜೊತೆಯಲ್ಲಿ? ಆದ ಕಾರಣ ಎಲ್ಲಿ ಅವ್ರಿಗೆ ಡಿಫೆಂಡ್ ಮಾಡೋದು ಯಾವುದೇ ವಿಚಾರ ಇಲ್ಲ. ಇಡೀ ದೇಶದ ಜನರಿಗೆ ಓಪನ್ ಕಣ್ಣಲ್ಲಿ ಕಾಣ್ತದೆ, ನಮ್ಮ ಮೊದಲಿಗೆ ಕೂಡ ಕಾಣ್ತದೆ. ಇದು ಬಿಜೆಪಿ ಸರ್ಕಾರ ಅತ್ಯಂತ ಅನ್ಯಾಯ ಈ ದೇಶದಲ್ಲಿ ಮಾಡಿದೆ. ನಿನ್ನೆ ಪ್ರಧಾನಿಯವರು ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಸರ್ಕಾರದ ಜವಾಬ್ದಾರಿ ಅಲ್ಲ, ಇದು ಎಲ್ಲರ ಜವಾಬ್ದಾರಿ ಅಂತ ತನಿಖೆ ಮಾಡಿ ಆಕ್ಷನ್ ತಗೊಳ್ಳಿಲ್ಲ ನೀವು ಮಾಡಿ. ಏನು ಇಷ್ಟು ಸಮಯ ಮಾಡ್ತಿದ್ದೀರಿ? ಏನಿದೆಲ್ಲ ನಾಟಕ? ಈಗ ಯಾರು ನಾವು ಕೂಡ ಹೇಳುದು ಅದೇ, ಇದಕ್ಕೆ ಜವಾಬ್ದಾರಿ ಯಾರು? ಹೂಸ್ ಮಾನಿಟರಿಂಗ್ ಇಟ್? ಯಾರು ಮಾನಿಟರ್ ಮಾಡಿ ಹೇಗೆ ಅಲ್ಲ ಬೇಡ ಅಂತ ಹೇಳಿದ್ದಾರೆ. ನೀಟ್ ಎಕ್ಸಾಮ್ ಮಾಡಿದ್ರು NTA, ಆದ್ರೆ NTA ಚೇರ್ಮನ್ ಇದ್ದು ರೀಸನ್ ಯಾರು ಕೇಳ್ತಾ ಇಲ್ಲ. ಹೌದಾ? NTA ಚೇರ್ಮನ್ ಇದ್ದು ರೀಸನ್ ಅದರ ಮೇಲೆ ಯಾರು? ಅದರ ಮೇಲೆ ಯಾರು? ಬರುತ್ತೆ ನೋಡಿ, ಹೂಸ್ಟ್ ಮಾನಿಟರ್ ಅಲ್ಲಲ್ಲ, ಅವರ ಮೇಲೆ ಯಾರು ಕ್ರಮ ತಗೊಳ್ಬೇಕು? ಕ್ರಮ ತಗೊಳ್ಳಿಲ್ಲ. NTA ಯಾರು ಇದು ಮಾಡ್ತಾ ಇಲ್ಲ ಯಾಕೆ ಅಂತ. ಯಾಕೆ ನೋಡಿ, NTA ಯಾರು ಜಾಬ್ ಮಾನಿಟರ್ ಹೂಸ್ ಮೇಲುಸ್ತುವಾರಿ ಯಾರು? ಅದನ್ನ ನಾನು ಹೇಳಿದಲ್ಲ. ಹಾಗಾದ್ರೆ ನೀವು ಯಾಕೆ ನಾಗೇಂದ್ರ ಪ್ರತಿಭಟನೆ ಕೇಳಿದ್ದೀರಿ, ಇದನ್ನು ಕೇಳಿದ್ದೀರಿ? ಅಲ್ಲಿ ಅಧಿಕಾರಿ ಇದ್ರಲ್ಲ ಬೇರೆಯವರು. ಹಾಗೆ ನೋಡಿದ್ರೆ ಈ ಎರಡ್ ಸ್ಟೇಟ್ ನೀವು ಬೇರೆ ಇಲ್ಲಿಗೂ ಅಪ್ಲೈ ಆಗತ್ತೆ. ಈಗ KPSC ಇದರಲ್ಲಿ ಆದಾಗ ನೀವೇನ್ ಕೇಳಿದ್ರಾ? ಎಲ್ಲಿ ಕೂಡ KPSC ಇದರಲ್ಲಿ ನೀವು ಇದು ಆಯ್ತಾ? ಏನಾಗಿದೆ? ಆಕ್ಷನ್ ಆಯ್ತಾ? ಚೇರ್ಮನ್ ಆಕ್ಷನ್ ಆಗ್ಲಿಲ್ವಾ? ಅಲ್ಲ, ಈಗ ಅದ್ರ ಮೇಲೆ ಇದು ಬಂದ್ರೆ ಈಗ ಉಸ್ತುವಾರಿ ಯಾರು? ಯಾರದು? ಈ ಎರಡ್ ಸ್ಟೇಟ್ ಹೇಗೆ ನೀವು ನಿಮ್ದು ಇದು ಬೇರೆ ಬೇರೆ ಆಗುತ್ತೆ? ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಒಂದೊಂದು ಬಾರಿ ಲೀಕ್ ಆಗುದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಇದ್ದಾಗ ಯಾವುದೇ ರೀತಿಯಲ್ಲಿ ಆಗ್ಲಿಲ್ಲ. ನಮ್ಮಲ್ಲಿದ್ದಾಗ ಕೇಂದ್ರ ಸರ್ಕಾರ ಬಿಜೆಪಿ ವಯಸ್ಸನ್ನು ತಂದ ನಂತರ ಒಮ್ಮೆ ಲೀಕ್ ಆಗುದಿಲ್ಲ. ಇದು 1 ವರ್ಷ ಅಲ್ಲ, 3 ಸಲ ಆಗ್ತದೆ. ಕೇಳಲಿಕ್ಕೆ ಜನ ಇಲ್ವಾ ಇವ್ರ ಹತ್ರ? ಮತ್ತೆ ಯಾರು ಲೀಕ್ ಮಾಡಿ ಇರುವುದು? ಮುಖ್ಯಸ್ಥರು ಅರೆಸ್ಟ್ ಆದಾಗ ಇವರ ಜೊತೆಲಿ ಫೋಟೋ ತಕೊಂಡವರೇ ಇರುವುದು. ಅಥವಾ ಗೊತ್ತಿದ್ದು ತಕೊಂಡಿದ್ದಾರ, ಗೊತ್ತಿಲ್ಲ ತಕೊಂಡು ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಯಾರು ಮೈನ್ ಇದರಲ್ಲಿ ಕಿಂಗ್ ಪಿನ್ಗಳು ನಿಮ್ಮ ಮುಖಾಂತರ ನಮಗೆ ತಿಳಿತದೆ. ಆದ ಕಾರಣ ಇದಕ್ಕೆ ಒಬ್ಬರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ನೈತಿಕ ಹೊಣೆ ಯಾರ್ದಿದೆ? ಸಂಬಂಧಪಟ್ಟಂತ ಇವತ್ತು ಮಂತ್ರಿಗಳಿದೆ. ಕಾಂಗ್ರೆಸ್ ರಾಜ್ಯಕ್ಕೆ ಮಾಡೋದಾದ್ರೆ ನಾವು ಪ್ರಧಾನಮಂತ್ರಿ ಅಂತ ಕೇಳ್ತಿದ್ದೆವು. ಪ್ರಧಾನಮಂತ್ರಿ ಯಾರು ಕೇಳ್ತಾರೆ? ಈಗ ಪ್ರಧಾನಮಂತ್ರಿ ರಾಜ ಕೇಳುದಿಲ್ಲಲ್ಲ. ಕೇಳುದು ಯಾರು? ಸಂಬಂಧಪಟ್ಟಂತ ಮಂತ್ರಿಗೆಲ್ಲ ನಾವು ರಾಜೀನಾಮೆ ಕೇಳೋದ್ರಲ್ಲಿ ತಪ್ಪೇನಿದೆ. ನಾವಂತಲ್ಲ, ಹೆತ್ತವರು. ಈಗ ಪ್ರತಿಭಟನೆ ಮಾಡಿದ್ದು ಹೊರಟಿದ್ದು ಎಲ್ಲ ಸರಿ. ಆದ್ರೆ ಬೆಂಗಳೂರಲ್ಲಿ ಇವರು ಬಿಜೆಪಿ ಮುಖಂಡರ ಮೇಲೆ KPCC ಅವರದ್ದು ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆತ ಮಾಡಿದ್ದಾರೆ. ಅದು ಸರಿಯಾ? ದೇಶದ ವಿದ್ಯಾರ್ಥಿಗಳ ಸಮಸ್ಯೆ ನಡ್ತಾ ಇದೆ. ಇಲ್ಲಿ ನೀವು ಕಾಂಗ್ರೆಸ್ ಬಿಜೆಪಿ ಅದಕ್ಕೆ ಪುರುಸೋದಿರ್ಲಿಲ್ಲ ಸಮಯ ನೋಡುವ. ಈಗ ಈ ದೇಶದ ಈ ಮಕ್ಕಳಿಗೆ ಹೊಡೆದದ್ದು ಕಾಂಪನ್ಸೇಟ್ ಮಾಡ್ತೀರಾ? ಮತ್ತೆ ಹೇಳ್ದು ಕೇಳಿ, ನಿಮ್ಮದು ಸ್ವರೂಪ ಅಲ್ಲ, ನಿಮ್ಮ ಪ್ರಶ್ನೆ ಸ್ವರೂಪ ಕರೆಕ್ಟ್ ಬೇಕಲ್ಲ. ಇಲ್ಲಿ ನಾನು ವಿಷಯ ಏನಂತ ಹೇಳುದಂತ ಹೇಳಿದ್ರೆ, ಇಲ್ಲಿ ಈ ದೇಶದ
ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ವಾ? ಪ್ರಶ್ನೆ ಪತ್ರಿಕೆ 2 ಸಲ 3 ಸಲ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ 20 ವಿದ್ಯಾರ್ಥಿಗಳು ಹೋಗಿದ್ದಾರೆ ಇಲ್ವಾ? ಇದರಲ್ಲಿ ಆ ನೀಟಲ್ಲಿ ನಮ್ಮ ಮತ್ತು ನಿಮ್ಮ ಮಕ್ಕಳಿದ್ದಾಗ ಮಾತ್ರ ಆ ಸಮಸ್ಯೆ ಅದ ಟೆನ್ಷನ್ ನಮ್ಗೆ ಅರ್ಥ ಆಗ್ತದೆ. ಇಲ್ಲ ನಮ್ಗೂ ಕೂಡ ಅದು ಅರ್ಥ ಆಗ್ಲಿಕ್ಕೆ ಇವತ್ತಿಲ್ಲ. ಆ ನೋವು ಇವತ್ತಿಲ್ಲ. ನಮ್ಮ ಮನೆ ಎಷ್ಟೋ ನಿನ್ನೆ ಮೊನ್ನೆ ಕೂಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ನನಗೆ ಮೊನ್ನೆ ಮಾರ್ಕ್ ಚೆನ್ನಾಗಿ ಬರ್ತಿದ್ದೆ, ಮತ್ತೆ ನನಗೆ ಟೆನ್ಷನ್ ಆಯ್ತು, ಈಗ ಸೀಟ್ ಸಿಕ್ಕುದಿಲ್ಲ, ಇವರು ನನ್ನ ಮಕ್ಕಳು ಅದು ಬಿಟ್ಟು ಬೇರೆ ಹೋಗುದಿಲ್ಲ, ಹಾಗೆ ಅವ್ರಿಗೆ ಅದೇ ಬೇಕು. ಈ ರೀತಿ ಎಷ್ಟು ಫ್ಯಾಮಿಲಿ ಎಲ್ಲ ಕೂಡ ಟೆನ್ಷನ್ ಇರುವಂತದ್ದು. ಸರಿ, ಏನ್ ಸಮಸ್ಯೆ ಇದೆ? ಈಗ ನೀಟ್ ಬದಲು ಕರ್ನಾಟಕದಲ್ಲಿ ಬೇರೆದೇ ಒಂದು ಇದು ಪರೀಕ್ಷಾ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಹೇಳಿದ್ರು. ನೀವೇನಾದ್ರು ಅದಕ್ಕೆ ಅದು ಸರ್ಕಾರ ಮುಂದಿನ ತೀರ್ಮಾನ ತಗೊಳ್ತದೆ. ಸರ್, ಇವಾಗ ನಿನ್ನೆ ಏನ್ ಲಾಠಿ ಚಾರ್ಜ್ ಆಯ್ತು ವಿದ್ಯಾರ್ಥಿಗಳ ಮೇಲೆ ಮೂಡಿಸಿದವರು, ಅದರಲ್ಲಿ ಕೆಲವು ನಕಲಿ ಪೊಲೀಸರು ಎಂಟ್ರಿ ಆಗಿದೆ ಮತ್ತೆ ಗಂಭೀರವಾದಂತಹ ಇದರ ಬಗ್ಗೆ ಕಾಂಗ್ರೆಸ್ ಏನು? ನಕಲಿ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಖಂಡಿಸ್ತಾರೆ ನಕಲಿ ಪೊಲೀಸರು. ಈಗ ನಕಲಿ ಅವರು ಹೇಗೆ ಬಂದ್ರು ಅಂತ ಮುಖ್ಯ. ಯಾವ ಧೈರ್ಯದಲ್ಲಿ ಈ ನಕಲಿಗಳು ಬಂದರು, ಈ ಅಸಲಿಗಳ ಧೈರ್ಯದಲ್ಲೇ ನಕಲಿಗಳು ಬಂದಿದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ಇದೆಲ್ಲ ವಿಚಾರಗಳು ನಾವು ರಾಜೀನಾಮೆ ಕೊಡುವಂತ ಹೇಳಿದ್ರೆ, ಇವರು ಯಾರು ಈ ನಕಲಿಗಳು ಇಲ್ಲಿ ಬಂದಿದ್ರೆ ಯಾರ ಪ್ರೋತ್ಸಾಹದ ಮುಖಾಂತರ, ಯಾರ ಇನ್ಫ್ಲುಯೆನ್ಸ್ ಮುಖಾಂತರ ಈ ಅಸಲಿ ಪೊಲೀಸರುಗಳನ್ನು ಬಾಯಿ ಮುಚ್ಚಿಸಿ ನಕಲಿಗಳನ್ನು ಕೂತುಗೊಳಿಸಿದವರು ಯಾರು? ಅದು ನೀವ್ ಹೇಳುದು, ನಾನು ಈಗ ಹೇಳುದ? ನೀವ್ ಹೇಳಿದ ನಾನು ಹೇಳುದು ಈಗ? ಅಲ್ಲ, ಅದಕ್ಕೆಲ್ಲ ತನಿಖೆ ಆಗ್ಬೇಕು. ಯಾಕೆ ಸಣ್ಣ ವಿಚಾರ ಅಲ್ಲ. ಬಾಂಗ್ಲಾದೇಶದ ಸರ್ಕಾರ ಕಿತ್ತು ಬಿಸಾಡಿದ್ರು, ನೇಪಾಳದಲ್ಲಿ ಸರ್ಕಾರ ಬಿಸಾಡಿದ್ರು ಯುವಕರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆದಾಗ. ನಾವು ಯಾಕೆ ನೀವಂದ್ರೆ ಇದರ ಕುಮ್ಮಕ್ ಕೊಟ್ಟು ನೀವು ನಿಮ್ಮ ಪಾರ್ಟಿಯವರು ಡಿಸ್ಕಷನ್ ಮಾಡೋಕ್ಕೂ ತಯಾರಿಲ್ಲ. ಅಲ್ಲಿ ಇದು ಮಾಡಿದಾಗ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಬಂದು ಅಲ್ಲಿ ಕೇಳಿ ಅವರ ನಿಮ್ಮ LOP ಅವರು ಕೇಳಿದ್ದಕ್ಕೆ ಅವರು ಅಗ್ರಿ ಆಗಿ ಅಲ್ಲ ಇದಕ್ಕೆ ಡಿಸ್ಕಷನ್ ರೆಡಿ ಆದ್ರೂ ಸಹಿತ ನಿಮ್ಮವರು ಇಲ್ಲ, ನಾನು ಬರುದಿಲ್ಲ, ಈಗ ನನ್ಗೆ ಮನಸ್ಸಿಲ್ಲ ಅಂತ ನೋಡಿ. ಅಲ್ಲಿಗೆ ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಅಲ್ಲಲ್ಲ ಡಿಸ್ಕಷನ್ ಕೇಳಿದ್ರು, ಅಲ್ಲ ನಿಮ್ಮ LOP ಅವರು ಡಿಸ್ಕಷನ್ ಕೇಳಿದ್ರು, ಅದಕ್ಕೆ ಅಗ್ರಿ ಆಯ್ತು ಸರ್ಕಾರ. ಆದ್ರೆ ನಿಮ್ಮವರು ಇಲ್ಲ ಅಂತಂದ್ರು. ಅದು ಯಾವ ರೀತಿಯಿಂದ ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಜವಾಬ್ದಾರಿ ಅಲ್ಲಿ ಪಾರ್ಲಿಮೆಂಟ್ ಇರೋದು ಅದಕ್ಕೆ ಡಿಸ್ಕಷನ್ ಯಾಕೆ ಎದಕ್ಕೆ ಬರಬಾರದು? ಪಾರ್ಲಿಮೆಂಟ್ ಈಗ ಡೆಲ್ಲಿಯಲ್ಲಿದೆ, ನಾವು ಮತ್ತು ಇಲ್ಲಿದ್ದೇವೆ. ಅಲ್ಲ, ನೀವು ಅಲ್ಲಿ ಆಗೋದಕ್ಕೆ ಇಲ್ಲಿ ಮಾತಾಡೋದು ದೇಶದಲ್ಲಿ ಆಗಿದೆ ಅದು. ಯಾವ ಸತ್ಯ? ನೀವೇ ಸತ್ಯ, ನಾನೇ ಸತ್ಯ ಈಗ ನೋಡಿದೆ ಯಾರು? ಅದನ್ನೇ, ಅದು ಮತ್ತೆ ಬೇರೆ ವಿಚಾರ ನೋಡುವ. ಈಗ ನೋಡಿ, ಬಿಜೆಪಿ ಹೇಳಿದ್ದು LOP ಅವರು ತಯಾರಾಗ್ಲಿಲ್ಲ. ಅದನ್ನೆಲ್ಲ ನೀವು ಬಿಜೆಪಿ ಅವರು ಮಾತ್ರ ನೀವು ಹೇಳ್ತಾ ಇದ್ರಿ, ನೀವು ಸತ್ಯ ವಿಚಾರ ಹೇಳ್ತಾ ಇಲ್ಲ. ಅಲ್ಲಿ ನೀವು ಬಿಜೆಪಿ ಅವರು ಹೇಳಿದ್ದಾರೆ ಅದನ್ನ ನಾವು ಹೇಳ್ತಾ ಅಂತ ಹೇಳಿದ್ರಿ. ಬಿಜೆಪಿ ಅವರ ಮಾತು ಕೇಳಿ ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಏನು ಅರ್ಥ ಉಂಟಾ? ಆ ಸತ್ಯ ಗೊತ್ತಾಗ್ತದಲ್ಲ. ಈಗ ನಮ್ಗೆ ಮತ್ತು ನಿಮ್ಗೆ ಅದು ಎಗ್ರಿ ಆಗಲ್ಲ ಅಂತ ಕೇಳಿದ್ರೆ ಗೊತ್ತಾಗ್ತದೆ. ಬಿಜೆಪಿ ಅವರ ಮಾತು ಕೇಳಿ ನೀವೆಲ್ಲ ಅದನ್ನ ಪ್ರಶ್ನೆ ಮಾಡಿದ್ರೆ ಆಗುದಿಲ್ಲ. ಇಲ್ಲಿ ವಿಚಾರ ಏನಿದೆ, ನಾವು ಮತ್ತು ನೀವು ವಿದ್ಯಾರ್ಥಿಗಳ ಪರವಾಗಿ ನ್ಯಾಯ ಕೊಡ್ಲಿಕ್ಕೆ ನಾವು ನಿಲ್ಬೇಕು. ಅಪೋಸಿಷನ್ ಲೀಡರ್ ಯಾವ ಡಿಸ್ಕಷನ್ ತಯಾರಾಗೇ ಇರ್ತದೆ, ಯಾವ್ದು ಕೂಡ ಡಿಸ್ಕಷನ್ ಇದೆ ಹೋಗುದಿಲ್ಲ. ಅಲ್ಲಿ ಏನಾದ್ರು ಡಿಸ್ಕಷನ್ ಬೇಕಾಯ್ತು, ಅಲ್ಲಿ ಏನಾದ್ರು ಬೇರೆ ಟೆಕ್ನಿಕಲ್ ವಿಚಾರ ಇರ್ಬೇಕಿತ್ತು. ಅದರ ಒಳಗಡೆ ಏನ್ ನಡೆದೆ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವ್ರ ಮಾತನ್ನ ಕೇಳಿ ನೀವ್ ಹೇಳುವಂತದ್ದು, ನಿಮ್ಮ ಮಾತು ಕೇಳಿ ನಾನು ಇಲ್ಲಿಗೆ ಅದನ್ನ ಒಪ್ಪಿಗೆ ಆಗ್ತದ? ಅದ್ ಏನಲ್ಲಿ ವಿಚಾರ ಆಗ್ತದೆ ನಾನು ಕೇಳಿ ಮತ್ತೆ ನಿಮ್ಗೆ ಹೇಳ್ತೇನೆ. ಈಗ ನಮ್ದು ಪ್ರಶ್ನೆ ಇದೆ, ನಮ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ವಾ? 20 ತೀರ ಯಾಕೆ ಪರಿಹಾರ ಕೊಡುದಿಲ್ಲ? 20 ಜನ ವಿದ್ಯಾರ್ಥಿಗಳಿಗೆ ಯಾಕೆ ನೈತಿಕ ರಾಜೀನಾಮೆ ಕೊಡ? ಅದಕ್ಕೊಂದು ಉತ್ತರ ಕೊಡ್ಲಿ ಅಲ್ಲ. ಯಾಕೆ ಅದಕ್ಕೊಂದು ಉತ್ತರ ಕೊಡ್ಲಿ? ಅದು ಬಿಟ್ಟು ನೀವು ಪ್ರತಿಭಟನೆ ಮಾಡ್ತಿದ್ರಿ, ನೀವು ಅಲ್ಲಿ ಕೇಳಲಿಲ್ಲ, ಇಲ್ಲಿ ಲಾಠಿ ಚಾರ್ಜ್, ಇದೆಲ್ಲ ಯಾಕೆ? ಸರ್, ಈಗ ಸಾವಿರಾರು ಜನ ಸೆಷನ್ಗೆ ಸಂಸತ್ತಿನಲ್ಲಿ ನುಗ್ಗುವಾಗ ಕಾಂಗ್ರೆಸ್ ಆಗಿದ್ರೆ ಏನ್ ಮಾಡ್ತಾ ಇತ್ತು ಸರ್? ಅಂದ್ರೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ, ಅಂದ್ರೆ ನೀವು ಹೇಳಿದ್ರಿ ಅಲ್ಲಿ ನೀವು ಬಾಂಗ್ಲಾ ಮಾದರಿ, ನೇಪಾಳ ಮಾದರಿ ಆ ರೀತಿ ಅಷ್ಟು ಜನ ಅವರನ್ನು ಬಿಟ್ಟಿದ್ರೆ ಒಳಗಡೆ ನುಗ್ಗಿ ಅಲ್ಲೇನಾದ್ರೂ ಬೇರೆ ರೀತಿಯದ್ದಾಗಿದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು ಸರ್ಕಾರ ಇದ್ದಿದ್ರೆ? ನೋಡಿ, ಕಾಂಗ್ರೆಸ್ ಅಂದ್ರೆ ಬೆಳಗಾಮಲ್ಲಿ ಅಂತ ಇನ್ಸಿಡೆಂಟ್ಗಳು ರೈತರು ಆದಾಗ ನೀವು ರೈತರ ಇಲ್ಲಿ ಕ್ವಶನ್ ಪೇಪರ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಪ್ರಶ್ನೆ ಒಂದು ಸರ್, ಲಾ ಅಂಡ್ ಆರ್ಡರ್ ಪೊಲೀಸ್ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರು ಹೇಗೆ ನಿಯಂತ್ರಿಸಬೇಕು ಅಂತ ನೋಡಿ. ನಾನು ಅದನ್ನು ಹೇಳ್ತಾ ಇದ್ದೇನಲ್ಲ, ಇಷ್ಟು ದೊಡ್ಡ ನೀತಿ ಸಂಬಂಧಪಟ್ಟ ವಿಚಾರ ಇರುವಾಗ ಇವತ್ತು ಇದಕ್ಕೆ ಅವಕಾಶ ಕೊಡಬಾರ್ದಿತ್ತು. ಇದು ಇನ್ನು ಅದು ಈಗ ಆಗುವ ಎಲ್ಲ ದೇಶಕ್ಕೆ ಅದು ಕೇಂದ್ರ ಸರ್ಕಾರದ ವೈಫಲ್ಯತೆ ಮುಖ್ಯ ಕಾರಣ.
ಅಲ್ಲಿ ಇಷ್ಟೆಲ್ಲ ವಿಚಾರಗಳು ನೀತಿ ಪ್ರತಿಗೆ 2 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಈ ರೀತಿ ವಿದ್ಯಾರ್ಥಿಗಳು ತೀರಿ ಹೋದಾಗ ಅವರಿಗೆ ನ್ಯಾಯ ಕೊಡುವ ಬದಲು ಬಹುಶಃ ಪರೋಕ್ಷವಾಗಿ ಸುಮ್ಮನೆ ಎದ್ದುಕೊಂಡು ವಿದ್ಯಾರ್ಥಿಗಳ ಮೇಲೆ ಆರೋಪ ಆಗುವಾಗ ಈ ರೀತಿಯ ಇವತ್ತು ಪ್ರೇರಣೆ ಮತ್ತು ಪ್ರೊವೊಕೇಶನ್ ಆಗ್ತದೆ. ಕಾಂಗ್ರೆಸ್ ಆದ್ರೆ ಇದಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ. ವಿದ್ಯಾ ಸಂಬಂಧಪಟ್ಟ ಇವತ್ತು ಧಾರವಾಡದಲ್ಲಿ ಯುವಕರು ಎದ್ದು ನಿಂತರು, ನಮ್ಗೆ ಕೆಲಸ ಬೇಕಂತ ಹೇಳಿ ಸಂಜೆ ಆಗುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು 55,000 ಜನರಿಗೆ ನಾವು ಕೆಲಸ ಕೊಡ್ತೇವೆ ಅಂತೇಳಿ. ಮರುದಿವಸ ಎಲ್ಲ ವಿಡ್ರಾ ಮಾಡಿರ್ಲಿಲ್ವಾ? ಎಲ್ಲ ಶಾಂತಿ ನೆಲೆಸಲಿಲ್ವಾ? ಆ ಜೊತೆ ನಾವು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ದಾರೆ ನಿರುದ್ಯೋಗ ಅಂತ ಹೇಳಿಕೊಂಡು ನಾವು ಕೂಡ ಅದೇ ರೀತಿ ಸುಮ್ಮನಿದ್ದು ಯಾರು ಹೊರಗಿಂದ ಬಂದಿದ್ದಾರೆ, ಬಾಂಗ್ಲಾದಿಂದ ಬಂದಿದ್ದಾರೆ, ಇಲ್ಲಿಂದ ಇವಾಗ ಲಾಠಿಯಲ್ಲಿ ಹೊಳಿತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಅದ ಒಂದು ಸರ್ಕಾರ ಈ ದೇಶದ ವಿದ್ಯಾರ್ಥಿಗಳನ್ನು ನಿಭಾಯಿಸುವಂತ ಕೆಲಸ, ಇದ ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೆಲಸ ಇರುವಂತದ್ದು. ಸಮಸ್ಯೆ ಬಂದು ಯಾರು ವೈರಿಗಲ್ಲ ಅಲ್ಲಿ ಪ್ರತಿಭಟನೆ ಮಾಡುವವರು ನಮ್ಮ ಸ್ವಂತ ಮಕ್ಕಳಲ್ವಾ? ಅವ್ರೇನು ಅವ್ರ ಮೇಲೆ ಕೇಸ್ ಇದೆ? ಅವ್ರು ರೌಡಿಗಲ್ಲ, ಎಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಅವ್ರು ನೀವು ಯಾಕೆ ಅಂತ ಹೋಗ್ಲಿಕ್ಕೆ ಬಿಡ್ತೀರಿ? ಯಾಕೆ ಮಾತಾಡೋದಿಲ್ಲ? ಯಾಕೆ ನಿಮ್ಗೆ ಅನ್ಯಾಯ ಆಗಿದೆ ಈ ರೀತಿ ಅಂತೇಳಿ ಅವ್ರಿಗೆ ಪರಿಹಾರ ಘೋಷಣೆ ಯಾಕೆ ಮಾಡೋದಿಲ್ಲ? ಯಾರು ರೌಡಿಗಳಿಗೆ ಕೊಟ್ಟು ಸತ್ತ ಪರಿಹಾರ ಕೊಡ್ತೀರಿ ಇಲ್ಲಿ ಕೂತ್ಕೊಂಡು? ಪ್ರತಿಭಟನೆ ಕಾಂಗ್ರೆಸ್ ಪಾರ್ಟಿ ಶುರು ಮಾಡಿದೆ ಅಂದ್ರೆ ಪ್ರತಿಭಟನೆ ಕಾಂಗ್ರೆಸ್ ಯಾಕೆ ಮುಂದಾಗ್ರಹಿಸಲಿಲ್ಲ? ಈ ಪ್ರತಿಭಟನೆ ಕಾಂಗ್ರೆಸ್ ಪಾರ್ಟಿ ನೇತೃತ್ವ ವಹಿಸಲಿಲ್ಲ ಮಟ್ಟದಲ್ಲಿ ಆಗಿದೆ. ಕಾಂಗ್ರೆಸ್ ಯಾಕೆ ಅಷ್ಟು ಮುಖ್ಯವಾಗಿ ಕಾಂಗ್ರೆಸ್ ಹಿಂದೆ ಕೂಡ ಮುತುವರ್ಜಿತ್ತು, ಈಗಲೂ ಕೂಡ ಮುತುವರ್ಜಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಕಾರಾತ್ಮಕ ಚಿಂತನೆಯಲ್ಲೇ ಅದಕ್ಕೆ ಪರಿಹಾರ ಕಾಣಬೇಕೆಂಬ ಉದ್ದೇಶ ಇದೆ. ನೇರವಾಗಿ ಏಕದಮ್ ಆಗಿಕೊಂಡು ಇವರು ಬೇರೆಯವರಾಗಿ ರಾಜಕೀಯ ಮಾಡಿ ಅಥವಾ ವಿಚಾರ ಅಲ್ಲ. ಇವತ್ತು ಅದನ್ನು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅದನ್ನು ಅಂತಿಮವಾದ ಲಾಜಿಕ್ ಎಂದಿಗೆ ತರಬೇಕೆಂಬ ಉದ್ದೇಶ ಇದೆ. ಯಾವಾಗ ಅಲ್ಲಿಯೂ ಕೂಡ ಚಾನ್ಸ್ ಇಲ್ಲ, ಅಲ್ಲಿ ಕೂಡ ಇದು ಅವಕಾಶ ಇದಕ್ಕಿಲ್ಲ, ಅಲ್ಲಿ ಕೂಡ ಮುಂದೆ ಆಗ್ತದೆ, ಆಗ ಬರಲೇಬೇಕಾಗ್ತದೆ. ಅದಲ್ಲದೆ ಯಾವಾಗ ಇವತ್ತು ಸರ್ಕಾರ ಬಿತ್ತು ಈ ಹೋರಾಟಕ್ಕೆ ಪ್ರಾರಂಭ ಆಯಿತು, ಯಾವಾಗ ವಿದ್ಯಾರ್ಥಿನಿಯರು ಅವರ ಹಕ್ಕನ್ನು ಇವತ್ತು ದೇಶದಲ್ಲಿ ಕೇಳ್ತಾ ಇದ್ದಾರ, ಆವಾಗ ಅವ್ರಿಗೆ ಲಾಠಿಯಲ್ಲಿ ಬದಲಿ ಬರೆದಾಗ ರಾಹುಲ್ ಗಾಂಧಿ ಅವರು ಮುಂದೆ ನಿಂತು ಇವತ್ತು ಮಾಡಿದ್ದಾರೆ. ಆಯ್ತಕ್ಕೆ